ಬನ್ನಿ ನಮ್ಮ ಶಾರದಕ್ಕ ಸರೋಜಕ್ಕ ಜೊತೆಲೊಂದು ದೋಣಿ ರೈಡ್ ಬನ್ನಿ. ಆದ್ರೆ ಒಂದಂತೂ ಗೊತ್ತಿದೆ, ಅವ್ರ ಮನೆ ಇಲ್ಲೇ ಎಲ್ಲೋ ಇದೆ, ಎಲ್ಲಿ ಅಂತ ಹುಡುಕ್ಬೇಕು. ಹುಡುಕೋ ಕೆಲಸ ಮಾಡೋಣ. ಎಷ್ಟು ಭಾರ ಇರ್ತದೆ? ಒಂದ್ ಎಷ್ಟು ಕೆಜಿ? 35-40 ಕೆಜಿ. ನಮಗ್ ಬಿಡುದಿಲ್ಲ ಇತ್ತು. ನಾವಂದ್ರೆ ಹುಡುಗಿಯರಂತ ಬೋಟ್ ಹತ್ತು ಬಿಡುದಿಲ್ಲ ಇತ್ತು. ನಮ್ಮೊಟ್ಟಿಗೆ ಬಂದ್ ಗಂಡಸರು ಮಾತ್ರ ಹತ್ತಿ ಅವ್ರ ಕೆಲಸ ಮಾಡಿ ಕೊಡ್ತಿದ್ರು. ಅದು ಮೊದ್ಲು ಬೇಡ್ ಸೆಟ್ ಅಂತ ಬೇಡಕ್ ಹೋಗುದಲ್ಲ, ಬೇಡ್ ಸೆಟ್ ಅಂತ ಹೇಳ್ತಿದ್ರು. ಈಗ ಅದು ಶಬ್ದನೇ ಇಲ್ಲ. ಇದು ಅವ್ರಿಗೆ ಚಂದ ಅಲ್ಲ, ಅವರಿಗೆ ಅದು ಪ್ರತಿದಿನದ ಬದುಕಿನ ಹೋರಾಟ. ಅದು ಅವ್ರು ಮಾಡ್ಲೇಬೇಕು, ಅನಿವಾರ್ಯತೆ ಇದೆ ಅವ್ರಿಗೆ. ಅದು ನಮ್ಮಂತವ್ರಿಗೆ ಅಪರೂಪಕ್ಕೆ ಬಂದವರು ವಾ ಇಟ್ಸ್ ಸೋ ನೈಸ್ ಅಂತ ಹೇಳ್ತಾ ಇದ್ರು. ನಮಸ್ಕಾರ, ಕಾಲ್ಶಿವಿಗೆ ಸ್ವಾಗತ. ದೊಡ್ಡವ್ರು ಹೇಳ್ತಾರೆ, ಬದುಕಂದ್ರೆ ತಣ್ಣೀರನ್ನು ತಣಿಸಿ ಕುಡಿಬೇಕಂತೆ, ಅಷ್ಟು ತಾಳ್ಮೆ ಬೇಕು ಅಂತ. ಒಂದೊಂದು ಹೆಜ್ಜೆನ ಇಟ್ಕೊಂಡು ಕೆಲವೊಮ್ಮೆ ಈಜ್ಬೇಕಾಗತ್ತೆ, ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರೆ. ನಾನು ಈ ರೋಡಲ್ಲಿ ಇದೀನಲ್ಲ, ಈ ರೋಡು ಒಂದು ಕಾಲದಲ್ಲಿ ನಾನು ಶಾಲೆಗೆ ಹೋಗ್ತಾ ಇದ್ದ ರೋಡು. ನಾವು ಶಾಲೆಗೆ ನಡ್ಕೊಂಡು ಹೋಗ್ತಿದ್ದ ಸಂದರ್ಭದಲ್ಲಿ ಕೆಲವೊಂದು ಮೀನುಗಾರ ಮಹಿಳೆಯರು ಒಂದು ದೊಡ್ಡ ಬುಟ್ಟಿ ಹಿಡ್ಕೊಂಡು, ಆ ಬುಟ್ಟಿಯಲ್ಲಿ ಮೀನು, ಮರುವಾಯಿ ಅಂದ್ರೆ ನಾವು ಮಳಿ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ಹಿಡ್ಕೊಂಡು, ತಲೆ ಮೇಲೆ ಹಿಡ್ಕೊಂಡು ಅದೇನ್ ಸ್ಪೀಡಲ್ಲಿ ಹೋಗ್ತಾ ಇದ್ರು ಅಂದ್ರೆ ಅವರ ಬಾಯಿಂದ ಅಥವಾ ಅವ್ರ ಮೂಗಿಂದ ಬರ್ತಾ ಇರೋ ಏದುಸಿರುತ್ತಲ್ಲ, ಅವ್ರಿಗೆ ಎಷ್ಟು ಟಯರ್ಡ್ ಆಗಿರ್ಬೋದು ಅನ್ನೋದನ್ನ ಹೇಳ್ತಾ ಇತ್ತು. ಅವ್ರು ಎಲ್ಲಿಂದ ಬರ್ತಾ ಇದ್ರು ಗೊತ್ತಾ? ಇಲ್ಲಿರೋದು ಹೊಳೆ ಆಚೆ ಒಂದು ಸಮುದ್ರ ಇದೆ. ಸಮುದ್ರ ತೀರದಲ್ಲಿ ಅವ್ರ ಮನೆ ಇರುತ್ತೆ. ಆ ಮನೆಯಿಂದ ಹೆಚ್ಚು ಕಮ್ಮಿ ಒಂದು 15 ಕಿಲೋಮೀಟರ್ ಮೀನ್ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ತಲೆ ಮೇಲೆ ಹೊತ್ಕೊಂಡು ಹೋಗೋ ಆ ಮಹಿಳೆಯರು ನನಗೆ ಯಾವತ್ತೂ ನೆನಪಾಗ್ತಾರೆ. ಯಾಕೆಂದ್ರೆ ಅವರ ಕುಟುಂಬಕ್ಕೆ ದೊಡ್ಡ ಕಂಬವಾಗಿ ನಿಂತ್ಕೊಂಡಿರೋದು ಅದೇ ಮಹಿಳೆಯರು. ಆ ಮಹಿಳೆಯರಿಗೆಲ್ಲ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವ್ರ ಬದುಕಿನ ಕತೆ ಏನಿತ್ತು ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ನನ್ಗೆ. ನಿಮ್ಗೂ ಇದೆಯಾ? ಬನ್ನಿ ಹೋಗೋಣ. ತುಂಟ 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 ಇನ್ನು ನಿಂಗೆ ಪ್ರೀತಿ. ನೋಡಿ, ಇದೆಲ್ಲ ಹಿಸ್ಟಾರಿಕಲ್ ಪ್ಲೇಸ್. ಆಕ್ಚುಲಿ ಒಂದು ಕಾಲದಲ್ಲಿ ಜ್ಯೋತಿ ಸಾಲಿಗ್ರಾಮ ಆಡಿ ಈ ಜಾಡಿ ನಲಿದು ಬೆಳೆದ ಊರು, ಹೊಳೆ ಎಲ್ಲ ಸಖತ್ತಾಗಿದೆ ಅಲ್ಲ, ಚೆನ್ನಾಗಿದೆ. ಆಗೆಲ್ಲ ಬ್ರಿಡ್ಜ್ ಇರ್ಲಿಲ್ಲ ಮಾರ್ರೆ, ಆಗ ಇದ್ದದ್ದು ಹೊಳೆ ಮಾತ್ರ. ದೋಣಿಗಳಿತ್ತು, ಆ ಕಡು ಈ ಕಡು, ಆಚೆಯಿಂದ ಈಚೆಗೆ ಹೋಗ್ಲಿಕ್ಕೆ ದೋಣಿಗಳನ್ನೇ ನಾವು ಬಳಸ್ತಾ ಇದ್ದದ್ದು. ಎಲ್ರು ದೋಣಿಯಲ್ಲೇ ಹೋಗ್ತಾ ಇದ್ದ ದಿನಗಳವು. ಈ ತರ ಕಾರು ಇರ್ಲಿಲ್ಲ, ನಡ್ಕೊಂಡು ಹೋಗ್ತಾ ಇದ್ರು ರೋಡಲ್ಲಿ. ರೋಡ್ ಮಾತ್ರ ಇತ್ತು, ಆದ್ರೆ ಕಾಲಿಗೆ ಚಪ್ಪಲಿ ಇರ್ಲಿಲ್ಲ ನೋಡಿ ಕೆಲವರಿಗೆ. ಎಷ್ಟು ಸುಂದರವಾಗಿದೆ ನೋಡು ಆ ಹೊಳೆ ಆದ್ಮೇಲೆ ಒಂದು ಪುಟ್ಟ ಹೊಳೆ, ಅದ್ರ ಮಧ್ಯದಲ್ಲಿ ನೋಡಿ ಇಷ್ಟೊಂದು ಮನೆಗಳು. ಅವರ ಜೀವನಕ್ಕೆ ಎಂತ ಮಾಡ್ತಾರೆ ಕೇಳಿದ್ರೆ, ಹೆಚ್ಚಿನವರು ಮೀನುಗಾರಿಕೆನೆ ಮಾಡ್ತಾರೆ. ಈ ಹೊಳೆಯಲ್ಲಿ ಬೋಟ್ಗಳನ್ನು ಕೂಡ ನಿಲ್ಸಿರ್ತಾರೆ. ನಾನು ಇರೋರ್ ಮನೆ ಎಲ್ಲಂತ ನಿಜವಾಗ್ಲೂ ನನಗ್ ಗೊತ್ತಿಲ್ಲ, ಆದ್ರೆ ಒಂದಂತೂ ಗೊತ್ತಿದೆ, ಅವ್ರ ಮನೆ ಇಲ್ಲೇ ಎಲ್ಲೋ ಇದೆ, ಎಲ್ಲಿ ಅಂತ ಹುಡುಕೋ ಕೆಲಸ ಮಾಡೋಣ. ಲೆಟ್ಸ್ ಬಿ ಅಡ್ವೆಂಚರಸ್ ಅಲ್ವಾ? ಇಲ್ಲೊಂದು ರೋಡ್ ಇದೆಯಲ್ಲ, ಆ ರೋಡ್ ಇಲ್ಲಿ ಆಗ ರೋಡ್ ಇರ್ಲಿಲ್ಲ. ಆಗ ಹೇಗಂತ ಕೇಳಿದ್ರೆ, ಆ ಹೊಳೆ ಇಳಿದು ದಾಟ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೊಂದು ಪುಟ್ಟ ಹೊಳೆ ಇದೆಯಲ್ಲ, ಆ ಪುಟ್ಟ ಹೊಳೆ ಇಳಿತಾ ಇರ್ಬೇಕಾದ್ರೆ ಆ ಇಳಿತಾ ಇರೋವಾಗ ಆಚೆಯಿಂದ ಈಚೆಗೆ ದಾಟ್ತಾ ಇದ್ವಿ. ನಾನು ನನ್ನ ಅಜ್ಜಿ ಜೊತೆ ದಾಟ್ತಾ ಇದ್ದೆ. ಆಗೆಲ್ಲ ಇಷ್ಟು ಮನೆಗಳು ಇರ್ಲಿಲ್ಲ, ಎಲ್ಲ ಖಾಲಿ ಇತ್ತು, ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಬಟ್ ಈಗ ನೋಡಿ ಎಷ್ಟೊಂದು ಮನೆಗಳು, ಇಷ್ಟೊಂದ್ ಜನ, ಇಲ್ಲಿ ಯಾರು ನಮ್ಮೋರು, ಇಷ್ಟೊಂದ್ ಮನೆ, ಇಲ್ಲಿ ಎಲ್ಲಿ ನಮ್ಮ ಮನೆ. ಆ ಮನೆಗೆ ಬೇರೆ ನನ್ನ ಹೆಸರು ಇಟ್ಟಿದ್ದಾರೆ. ಅಬ್ಬಾ, ಅವಂತೂ ಹುಡ್ತಾ ಫೈನಲಿ ಒಂದು ಮನೆ ಸಿಕ್ಕಿತು. ಅವ್ರು ಹೇಳಿದ್ರು, ಒಂದ್ ಕಾಲದಲ್ಲಿ ಅವರು ಇಲ್ಲಿಂದ ಸಾಸ್ತಾನಕ್ಕೆ ಮೀನ್ ಮಾರ್ಕೆಟ್ಗೆ ಮೀನ್ ಮಾರಕ್ ಹೋಗ್ತಿದ್ರು ಅಂತ. ಒಂದ್ಸಲ ಅವ್ರ ಲೈಫ್ ಜರ್ನಿನ ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ. ಅಂತೂ ಇಂತೂ ಬಂದಿದ್ದೇವೆ ನಾವು. ನಮ್ ಜೊತೆ ಇಬ್ರು ಇದಾರೆ ನೋಡಿ. ಇವ್ರು ಆಕ್ಚುಲಿ ನನ್ಗೆ ನೆನಪಿದೆ, ನಾವು ಸಣ್ಣರಿದ್ದು ಪ್ರೈಮರಿ ಹೊತ್ತಿಗೆ ನಮ್ ಜೊತೆಗಲ್ಲ, ನಾವ್ ಇವ್ರ ಜೊತೆಗೆ. ಆಕ್ಚುಲಿ ಇವ್ರ ಸ್ಪೀಡಿಗೆ ನಮ್ಗೆ ಅದು ಕೋಪಪ್ ಮಾಡ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ತಲೆ ಮೇಲೆ ಬುಟ್ಟಿ ಹೊತ್ಕೊಂಡಿದ್ದಾರೆ, ಭಾರ ಇದೆ. 15 ಕಿಲೋಮೀಟರ್ ಬೇಕು ಅವರಿಗೆ ಮೀನ್ ಮಾರ್ಕೆಟ್ ಅದನ್ನ ಕ್ರಮಿಸ್ಲಿಕ್ಕೆ. ಸೊ ಹಾಗಾಗಿ ದಾಪುಗಲ್ಲು ಟೈಮ್ ಆಗಿರುತ್ತೆ, ಆ ಸ್ಪೀಡ್ ಅಲ್ಲಿ ಹೋಗ್ತಿರ್ತಾರೆ. ನಾವೆಲ್ಲಾದ್ರೂ ಇವ್ರ ಹಿಂದ್ ಹೋದ್ರೆ ನಮ್ಮ ಹತ್ರ ಇರೋದು ಒಂದಿಷ್ಟು ದೊಡ್ಡ ಸ್ಕೂಲ್ ಬ್ಯಾಗ್ ಮಾತ್ರ.
ಸಾಕಾಗ್ತಾ ಇರ್ಲಿಲ್ಲ. ನಾವಂತೂ ಸುಸ್ತಾಗಿ ಬಿಡ್ತಾ ಇದ್ವಿ. ಬಟ್ ಅವರು ಇವತ್ತಿಗೂ ಅದೇ ಮೀನುಗಾರಿಕೆನ ಮಾಡ್ತಾ ಇದ್ದಾರೆ. ನಮಸ್ಕಾರ, ತಮ್ಮ ಹೆಸರು? ಶಾರದಾ. ನೀವು? ಸರೋಜ. ಶಾರದಾ ಮತ್ತು ಸರೋಜಾ ಅಕ್ಕ ತಂಗಿಯರು, ಸಹೋದರಿಯರು ನಮ್ ಜೊತೆ ಇದ್ದಾರೆ ಈಗ. ಸೊ ಅದೇ ನಿಮಗೆ ಎಷ್ಟು ವರ್ಷಗಳ ಹಿಂದೆ ಅದು ರಿವೈಂಡ್ ಮಾಡಿದ್ರೆ ನೆನಪನ? 5 ವರ್ಷ 35 ವರ್ಷ ಹಿಂದೆ. ಹಿಂದೆ. ಆಗ ನಿಮ್ಗೆ ಎಷ್ಟು ವಯಸ್ಸಿತ್ತು? ಅಂದ್ರೆ ನೀವ್ ಎಷ್ಟು ಚಿಕ್ಕವರಿದ್ರಿ? ಒಂದು 15, 16, 17 ವರ್ಷ. 16-17 ವಯಸ್ಸಿಗೆ ಇವರು ಕೆಲಸ ಆರಂಭಿಸಿದ್ರು. ಆಗ ಮದ್ವೆ ಆಗಿತ್ತ ನಿಮ್ಗೆ? ಮದ್ವೆ ಆಗಿರ್ಲಿಲ್ಲ. ಮದ್ವೆ ಆಗೋ ಮುಂಚೆನೆ. ಸೊ ಆಗ್ಲೇ ನೀವು ಹೇಗದು ಬೆಳಿಗ್ಗೆ ಎದ್ದು ಮೀನ್ ತಗೊಂಡ್ ಬರೋದೆಲ್ಲ ಅದೊಂಚೂರು ಹೇಳಿ ನೋಡು. ಹೇಗೆ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗತ್ ನಾವು ಕಡ್ಲು ಬದಿಗೆ. ಎಷ್ಟು ದೂರ ಇದೆ? 4 ಮೆಟ್ಟು. ಸುಮಾರು ದೂರ ಇದೆ. ಇನ್ನು ಆಚೆಗೆಲ್ಲ ಆಚೆ ಆಮಸೆ ಕಡೆ ಅಂತ ಮಣೂರ್ ಸೈಡ್ ಹೇಗ್ ಹೋಗ್ತಾ ಇದ್ರಿ ಅಲ್ಲಿಗೆಲ್ಲ? ನಡ್ಕೊಂಡು ಹೋಗುತ್ತೆ. ಮುನ್ನೂರ್ ತನಕ ನಡ್ಕೊಂಡು ಹೋಗ್ತಾ ಇದ್ರಿ? ಓಕೆ. ಖಾಲಿ ಬುಟ್ಟಿ ತಕೊಂಡು ನಡ್ಕೊಂಡು ಹೋಗುತ್ತೆ. ಹಾ ಕಡೆ ಕಲ್ ಬಲಿಯವ್ರು ಮೀನ್ ಹಿಡ್ದು ಕೊಡ್ತಿರಲ್ಲ, ಬುಟ್ಟಿಗೆ ಹಾಕೊಂಡು ಫುಲ್ ಒಂದ್ ಬುಟ್ಟಿ ಮಾಡ್ಕೊಂಡು ಅಲ್ಲಿ ಮಣೂರಿಂದ ಹೊತ್ಕೊಂಡು ಬಂದಿತ್ತು. ಇಲ್ಲಿ ಒಂದ್ ದೋಣಿ ಇತ್ತು, ಕಡಿನ ದೋಣಿ, ಅದ್ರಲ್ಲಿ ಆಚೆ ಹೋಗುತ್ತೆ. ಅಲ್ಲಿಂದ ಅಲ್ಲ, ಆ ದೋಣಿ ಇಲ್ಲೊಂದ್ ಪುಟ್ಟ ಹೊಳೆ ಇದೆ. ಇಲ್ಲೊಂದು ನಮ್ಮ ಮನೆ ದೋಣಿ ಇತ್ತು, ಇಲ್ಲೇ ಆಚೆಗೆ ಹೋಗುತ್ತೆ. ಒಂದು ಇಲ್ಲಿ ಮೀನ್ 20 ರೂಪಾಯಿ ಕೊಟ್ಟು ಇಲ್ಲೇ ಮೀನ್ ಸಿಕ್ಕರೆ ಮಾತ್ರ. ಹಾ ಹಾ. ಅದಕ್ಕೆ ಇನ್ನೊಂದ್ ದೋಣಿಯಲ್ಲಿ 1 ರೂಪಾಯಿ ಕೊಡ್ಬೇಕು, ಅದ್ರಲ್ಲಿ ಆಚೆ ಇನ್ನೊಂದ್ ದೋಣಿಯಲ್ಲಿ 1 ರೂಪಾಯಿಗೆ ಆ ದೊಡ್ಡ ಹೊಳೆನ ನೀವು ದೋಣಿಯಲ್ಲಿ ದಾಟ್ತಾ ಇದ್ದೀರಿ. ಅದಂದ್ರೆ ಒಂದು ದೋಣೆ ನಾವು ಮೀನು ಬುಟ್ಟಿ ತರುವಾಗ ದೋಣಿ ಆಚೆ ಇದ್ರೆ ಅವ್ರು ಬರೋ ತನಕ ನಾವು ಹೊತ್ಕೊಂಡೇ ನಿಲ್ಬೇಕು. ಯಾಕಂದ್ರೆ ಕೆಳಗೆ ಇಳಿಸಿದ್ರೆ ಎತ್ತುವರಿಲ್ಲ. ಶಾಲೆ ಮಕ್ಕಳಿಗೆಲ್ಲ ಆತಿಲ್ಲ ಬುತ್ತಿ ಇಳ್ಸಕ್ ನಮ್ದು. ನಾವು ಅವ್ರ ಮೈ ಮೇಲೆ ಬಿದ್ರೆ ನೀರ್ ಬಿದ್ರೆ ಹೌದೌದು ಹೊತ್ಕೊಂಡು ನಿಂತ್ಕೊಳಕ. ಅವ್ರ ದೋಣಿಯವರೇ ಬಂದು ಇಳಿಸಿ ಅವರೇ ಎತ್ತಬೇಕು, ನಮ್ ತಲೆ ಇಡಬೇಕು. ಅಂದ್ರೆ ಎಷ್ಟು ಭಾರ ಇರ್ತೈತೆ? ಒಂದ್ ಎಷ್ಟು ಕೆಜಿ? 35-40 ಕೆಜಿ. 35-40 ಕೆಜಿ ಅಷ್ಟು ಹೊತ್ತು ಈಗ ನಮ್ಗೆ ಆಗುದಿಲ್ಲ ಅಷ್ಟು. ಈಗ ಆಗುದಿಲ್ಲ. ಈಗ ಒಂದ್ 20 ಕೆಜಿ ಆಗುದಿಲ್ಲ. ಹೌದಾ? ಗಾಡಿ ದೋಣಿಯಿಂದ ದಾಟಿ ಶಾಸ್ತ್ರ ತನಕ ಓಡ್ಬೇಕು. ನಡ್ಕೊಂಡು ಹೋದ್ರೆ ಲೇಟ್ ಆಗ್ತಲ್ಲ, ಫಾಸ್ಟ್ ಓಡಿ ಹೋಗುದು. ನನ್ಗದೊಂದು ಸೀನ್, ಒಂದು ದೃಶ್ಯ ಇನ್ನು ನೆನಪಿದೆ. ನೀವು ನಿಮ್ಮ ಸೀರೆನ ಎತ್ತಿ ಕಟ್ಟಿ, ಇಲ್ಲ ರಾತ್ರಿ ಕಾಲು ಸಿಕ್ಕುತ್ತಲ್ಲ ಅದು ಸೀರೆ, ಹೌದು, ಅದ್ರಲ್ಲಿ ನೀವು ಸ್ಪೀಡ್ ಅಲ್ಲಿ ಅದೆಷ್ಟು ಸ್ಪೀಡ್ ಏದು ಹಂಗೆ ಮಾಡಿ ಓಡುದು. ಆಗಲಿಕ್ಕೆ ಅಷ್ಟು ನಾವು ಅಷ್ಟು ಒದ್ದಾಟ ಮಾಡಿದ್ರು ಸಹ ನಮ್ಮ ಮೀನ್ ಸೇಲ್ ಆಗ್ತಿತ್ತು. ಈಗ ಹಾಗಲ್ಲ, ಸೇಲ್ ಆಗ್ತಿಲ್ಲ. ಅಷ್ಟು ಮಾಡಿಯೂ ಸೇಲ್ ಆಗಲ್ಲ. ಈಗ ಸೇಲ್ ಆಗಲಿ ಸೇಲ್ ಆಗ್ತಿತ್ತು. ನಮ್ ಮೀನನ್ನ ಕಾಯ್ತಾ ಕೂತ್ಕೊಂತಿತ್ತು. 12 ಗಂಟೆ ತನಕ ಅದ್ ಮಾರಿ ಪುನಃ ವಾಪಸ್ ಮನೆಗ್ ಬಂದು ಊಟ ಮಾಡಿ ಪುನಃ ಮತ್ತೆ ಕಡ್ಲು ಬದಿಗೆ ಹೋಗುದು. ಮತ್ತೆ 3 ಗಂಟೆಗೆ ಮತ್ತೊಂದು ಬುತ್ತಿ ತಕೊಂಡ್ ಮತ್ತೆ ಹಾಗೆ ಹೋಗ್ಬೇಕು ನಾವು ಅಲ್ಲಿಗೆ. ಮತ್ತೆ ವಾಪಸ್ ಹೋಗ್ಬೇಕು. ದಿವ್ಸ 2 ಬುಟ್ಟಿ ಮೀನು, ಸಂಜೆ ಒಂದ್ಸಲ 2 ಬುಟ್ಟಿ ಮೀನು ಖಾಲಿ ಮಾಡಿ ಬರ್ತಾ ಇದೆ. ಒಂದು ಬುಟ್ಟಿ ಮೀನೆಲ್ಲ ಖಾಲಿ ಆದಾಗ ಒಂದೆಷ್ಟು ಅಮೌಂಟ್ ನಿಮ್ಮಲ್ಲಿ ಕಲೆಕ್ಟ್ ಆಗ್ತಿತ್ತು? 100 ರೂಪಾಯಿ ಲಾಭ ನಮ್ಗೆ ಅಷ್ಟೇ. ಆಗ 5 ರೂಪಾಯಿಗೆ 10 ರೂಪಾಯಿಗೆ 2 ರೂಪಾಯಿ ಎಲ್ಲ ಪಾಲು. 2 ರೂಪಾಯಿ ಮೀನು. ಒಬ್ರು ಒಂದ್ ಮನೆಗೆ 2 ರೂಪಾಯಿದೆ ಮೀನು. 100 ರೂಪಾಯಿ ಸಿಕ್ತದೆ ದೊಡ್ಡದಾಗಲಿ. ಈಗ 2 ರೂಪಾಯಿಗೆ ಒಂದು ಮೀನು ಸಿಗಲ್ಲ. ಸೊ ಅಲ್ಲ, ನಾನ್ ಕೇಳುದು, ನೀವೀಗ ಹೋಗಿ ಬೇರೆಯವ್ರು ಹಿಡಿದಿರೋ ಮೀನನ್ನ ತಗೊಂಡ್ ಬರುದು ಅಂತ ಹೇಳಿದ್ರಿ. ಅಂದ್ರೆ ನಿಮ್ಮ ಮನೆಯವ್ರು ಹೋಗಿ, ಅಥವಾ ನೀವು ಸಮುದ್ರಕ್ಕೆ ಹೋದದ್ದು, ಅಥವಾ ಬೇರೆ ಹೊಳೆಗೆ ಹೋಗಿ ಮೀನ್? ಇಲ್ಲೇ ಅಲ್ಲ, ಹೊಳೆಗೆ ಸಣ್ಣ ಸಣ್ಣ ಬಿಡುದು. ನಮ್ಮ ಮನೆಯವ್ರು ಹೋಗುದಿದ್ರು ಅವರು ತುಂಬಾ ಜನ ಒಟ್ಟಿಗೆ ಅಷ್ಟು ಜನ ಹಿಡಿದ್ ಮೀನ್ ತಕೊಂಬುದು. ಅದು ಒಂದ್ ಮನೆ ಗಂಡಸ್ರಲ್ಲ, ಒಂದೊಂದ್ ಮನೆಗೆ ಒಂದೊಂದ್ ಜನ 100 ಮನೆಯವ್ರು ಇರ್ತಾರೆ. ಓಹೋ, ಮಾರಿ ಬಲೆ ಎಲ್ಲ ಆಗ ಇಲ್ಲ? ಮಾರಿ ಬಲೆ ಮೀನನ್ನು ನೀವು? ಮಾರಿ ಬಲೆ ಮತ್ತೆ ನಟ್ ಫಿಶಿಂಗ್, ಪರ್ಶಿನ ಹತ್ರ ಮೀನ್ ಬೇಡಕ್ ಹೋಗುದು ನಾವು ಹೋಗಿತ್ತಂತಲ್ಲ, ಹಾಗೆ ನಾವು ಸಹ ಹೋಗಿದ್ವಿ. ಒಂದು ಗಂಡಸ್ರ, ನಾವ್ 2 ಹುಡುಗಿಯರ ಆ ಪಟ್ಟಿಕಲ್ ತನಕ ನಾವು ಅವರೊಟ್ಟಿಗೆ ಹೋಗಿ ಬಲೆ ಹಾಕೋದು. ಅಲ್ಲ, ಪರ್ಶಿನ ಅವ್ರ ಬಲೆ ಹಾಕ್ತಾರ, ಅವ್ರೊಟ್ಟಿಗೆ ನಾವು ದೋಣಿ ಹಂಗ ಹೆಲ್ಪ್ ಮಾಡಿ ಅವ್ರಿಗೆ ನಮಗ್ ಬಿಡುದಿಲ್ಲ ಇತ್ತು. ನಾವಂದ್ರೆ ಹುಡುಗಿಯರಂತ ಬೋಟ್ ಹತ್ತಕ್ ಬಿಡುದಿಲ್ಲ ಇತ್ತು. ನಮ್ಮೊಟ್ಟಿಗೆ ಒಂದ್ ಗಂಡಸ್ರು ಮಾತ್ರ ಹತ್ತಿ ಅವ್ರ ಕೆಲಸ ಮಾಡಿ ಕೊಡ್ತಿದ್ರು. ನಮ್ಗ್ ಸ್ವಲ್ಪ ಅನ್ನ ಎಲ್ಲ ಕೊಡ್ತಿದ್ರು ಬೋಟಿನವ್ರು. ನಾವು ದೋಣಿಯಲ್ಲಿ ಕುತ್ಕೊ ಊಟ ಮಾಡಿ ಮೀನ್ ಕೊಡ್ತಿದ್ರು. ಅದನ್ನ ತಕೊಂಡ್ ಬಂದು ಇಲ್ಲಿ ಆಕ್ಷನ್ ಹಾಕುದು, ದಡದಲ್ಲಿ ಬಂದು ಆಕ್ಷನ್ ಹಾಕ್ತಾ ಇದ್ರಿ ನೀವು ಆಗ. ಈಗ ಪರ್ಶಿನ ಹತ್ರ ಹೋಗುದು, ಅದು ಮೊದ್ಲು ಬೇಡ್ ಸೆಟ್ ಅಂತ ಬೇಡಕ್ ಹೋಗುದಲ್ಲ, ಬೇಡ್ ಸೆಟ್ ಅಂತ ಹೇಳ್ತಿದ್ರಿ. ಈಗ ಅದು ಶಬ್ದನೇ ಇಲ್ಲ. ಬೇಡ್ ಸೆಟ್ ಅಂದ್ರೆ ಬೇಡಕ್ ಹೋಗುದು. ನಾವು ಬೋಟ್ ಹತ್ರ ಬೇಡಕ್ ಹೋಗುದಲ್ಲ, ಬೇಡ್ ಸೆಟ್ ಅಂತ ಹೇಳ್ತಿದ್ರು ಅದಕ್ಕೆ. ಈಗ ಆ ಶಬ್ದನೇ ಇಲ್ಲ ಯಾರ ಬಾಯಲ್ಲೂ. ಬೇಡ್ ಸೆಟ್ ಅದು ಇಲ್ವೇ ಇಲ್ಲ. ಇಲ್ಲ. ಈಗ ನೀವ್ ಇಲ್ಲಿ ಸಣ್ಣ ಹೊಳೆಲೆಲ್ಲ ಬಲೆ ಹಾಕಿ ಅದೀಗಲೂ ಹೊತ್ತು ನಾವು ಕೈರಂಪಣ್ಣಿ ಅಲ್ಲ ಅದು ಗುಡ್ಡಲಿ ಅಂತ ಹೇಳ್ತೇವೆ ನಾವು. ಸಣ್ಣ ಬಲೆ ನಾವು ಮನೆಯಲ್ಲೇ ಸಣ್ಣ ದೋಣಿಯಲ್ಲಿ
ಇಬ್ರು ಹೆಂಗಸರು ಸಾಕ. ನಾವಿಬ್ರು ಹೋಗೋದು ಚೆಟ್ಲೆ ಮತ್ತೆ ಬಿಳಿ ಮೀನ್ ಬೋಂಜಿಲ ಇರ್ತಲ್ಲ ಅದೆಲ್ಲ ಬಂದ್ರೆ ನಾವು ಇಬ್ರು ಬಲ್ಲೆ ತಕೊಂಡು ಹೋಗಿ ಮಳಿ ತಗೋಕು ಹೋಗುತ್ತೆ. ಮಳಿ ಹೌದು. ಅಲ್ಲ ನೀವು ದೋಣಿ ಹುಟ್ಟಾಕದಲ್ಲ ನೀವೇನಾ? ನಾವೇ ತಕೊಂಡು ಎಲ್ಲಿ ಹೋದ್ರು ನಾವು ಇಲ್ಲಿಂದ ಕುಕ್ಕಡೆವರೆಗೂ ಸಹ ನಾವು ಮೊಳಿ ತೆವಕ್ಕೆಲ್ಲ ತಕೊಂಡು ಹೋಗ್ತಿದ್ದೋಳೆ. ಹೌದಾ? ಈಗಲೂ ದೋಣಿ ತಕೊಂಡು ಹೋಗುತ್ತೆ ನಾವು. ಕರ್ಕೊಂಡು ಹೋಗ್ತೀರಾ? ಬನ್ನಿ ನಮ್ಮ ಶಾರದಕ್ಕ ಸರೋಜಕ್ಕ ಜೊತೆಲೊಂದು ದೋಣಿ ರೈಡ್ ಬನ್ನಿ. ನೋಡಿ ನಾವೀಗ ಶಾರದಕ್ಕ ಸರೋಜಕ್ಕ ಜೊತೆ ದೋಣಿ ರೈಡ್ ಅಲ್ಲಿ ಇದೀವಿ. ಅವರೇ ಹುಟ್ಟಾಕ್ತಿದ್ದಾರೆ. ಚಂದ ಅಲ್ಲ? ಇದು ಅವ್ರಿಗೆ ಚಂದ ಅಲ್ಲ, ಅವರಿಗೆ ಅದು ಪ್ರತಿದಿನದ ಬದುಕಿನ ಹೋರಾಟ. ಅದು ಅವ್ರು ಮಾಡ್ಲೇಬೇಕು, ಅನಿವಾರ್ಯತೆ ಇದೆ ಅವ್ರಿಗೆ. ಅದು ನಮ್ಮಂತವ್ರಿಗೆ ಅಪರೂಪಕ್ಕೆ ಬಂದವರು ವಾ ಇಸ್ ನೈಸ್ ಅಂತ ಹೇಳ್ತಾ ಇರ್ತೀವಿ. ಒಂದ್ ಮೀನ್ ಸಿಗುತ್ತಲ್ಲ ಅದಕ್ಕೆ ಮಾಲ ಸಣ್ಣ ಸಣ್ಣದ ಜಗ್. ಎಸ್, ಜಗ್ ಅಂತ ಹೇಳ್ತಾರಲ್ಲ. ಹಾ, ಗೋಲೆ ಜಗ್ಗು, ಮುತ್ಯಾಳ ಜಗ್ಗು, ಅಟ್ಟಿ ಜಗ್, ಗೋಲೈ ಜಗ್, ಮುತ್ಯಾಳ ಜಗ್, ಹೆಸರು ಜಗ್, ಗಣೇಶ್ ಜಗ್ಗು, ತುಂಬಾ ಗಣೇಶ್ ಜಗ್. ಗಣೇಶ ಜಗ್ಗೊಳಗೂ ಬಂದಿದ್ದೀನಿ. ಓಕೆ. ಅಲ್ಲ ಅದಕ್ಕೆ ಹೆಂಗೆ ಯಾವ ರೀತಿಯಲ್ಲಿ ಅದನ್ನ ನೀವು ಡಿಫ್ರೆನ್ಶಿಯೇಟ್ ಅಂದ್ರೆ ವ್ಯತ್ಯಾಸ ಹೆಂಗ್ ಗೊತ್ತಾಗುತ್ತೆ? ನಿಮ್ಗೂ ಸಹ ನೋಡ್ತಾ ಇದ್ರೆ ಗೊತ್ತಾಗ್ತದೆ. ನಮ್ಗೆ ಸಣ್ಣ ಬೇರೆ ಬೇರೆ ತರ ಇರುತ್ತೆ. ಹೌದಾ? ಹಿಂದ್ಗಡೆ ಸೂರ್ಯ ಬ್ರೈಟ್ ಆಗಿದ್ದಾನೆ. ಆ ಮೊಳಿ ಇಲ್ಲೆಲ್ಲ ಇತ್ತು, ಅಲ್ಲೆಲ್ಲ ಊಟ ಉಂಟಲ್ಲ. ಹೌದಾ? ಈಗ ಊಟದ ಹತ್ರ ಅಲ್ಲ, ಈಗ ಊಟದ ಹತ್ರ ಎಲ್ಲ ಇತ್ತು. ಇದೆಂತ ಮೊಳಿ ಇದು? ಅಜ್ರ ಮೊಳಿ. ಎಸ್. ಆ ಗೂಟ ಅಂದ್ರೆ ಅದು ನಿಮ್ಮದು ಗುರುತಾ? ಅಂದ್ರೆ ಅದ್ ನಿಮ್ಮನೆ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ನಾವೇ ಹಾಕುದಲ್ಲ. ನೀವಂದ್ರೆ ನಿಮ್ ತರದ್ರು ಸುಮಾರು ಜನ ಇದಾರಲ್ಲ ಇಲ್ಲಿ. ಓಕೆ, ಆ ಏರಿಯಾ ನಿಮ್ದು. ಇದು ನಮ್ದ, ಈ ವೃತ್ತದಲ್ಲಿ ಇರೋದೆಲ್ಲ ನಮ್ದೆ ಅಂತ ಹಂಗೆ. ಸೀತಾ ನದಿ ಉಪನದಿ ಹೆಂಗಿದು? ಎಲ್ಲಿ ಕನೆಕ್ಟ್ ಆಗುತ್ತೆ ಈ ನದಿ? ಹಾ, ನೋಡ್ ಮೀನ್ ಜಂಪ್ ಮಾಡ್ತಿದೆ. ಮೀನಿಗೂ ಖುಷಿ ಆಗಿದೆ ಇವತ್ ನಾವು ಬಂದದ್ದು, ಅದಕ್ಕೆ ಖುಷಿಯಲ್ಲಿ ಆಚೀಚೆ ಜಂಪ್ ಮಾಡ್ತಿದೆ. ಸೂರ್ಯ ಮುಳುಗುತ್ತಿ ಬರ್ಬೇಕು, ಎಷ್ಟು ಮೀನು ಓಡಾಡ್ಬಿಡುತ್ತೆ. ಹೌದಾ? ಹಾ, ಆಚೀಚೆ ಹಾರ್ತಾ ಇರುತ್ತೆ. ದೋಣಿಯಿಂದ ಆಚೆ ಎಲ್ಲ ಹೋಗುತ್ತೆ. ವಾವ್, ಇದೊಂದು ಅನಿರೀಕ್ಷಿತ ಅನುಭವ ನಮ್ಗಿವತ್ತು. ಹೊಳೆಯಲ್ಲಿ ದೋಣಿಯಲ್ಲಿ ಶಾರದಕ್ಕ ಸರೋಜಕ್ಕ ಜೊತೆಯಲ್ಲಿ. ವಾವ್, ಮೀನ್ ನೋಡ ಎರಡೆರಡು ಜೊತೆ ಜೊತೆಲಿ ಹಾರ್ತಾ ಇದೆ. ಓ, ಟಚ್ ಮಾಡಬಾರ್ದು. ಹಾ. ಓ, ಓ, ತೋರ್ಸು ಧನುಷ್, ತೋರ್ಸು. ತಿರುಮೋಳಿ ಕಾಣತ್ತಮ್ಮ ನಿಂಗೆ? ವಾವ್ ವಾವ್, ಇದೇ ನೋಡಿ ಅಜ್ರಮಳಿ, ಸೂಪರ್ ಆಗಿದೆ. ಅದು ನೀವು ಅದನ್ನ ಬಿಡ್ಸೋದು ಅದ್ರಿಂದ? ಓ ವಾವ್, ಇದೆಷ್ಟು ಕೆಜಿಗೆ ಎಷ್ಟಿದು? ಓಕೆ, ತುಂಬಾ ಅದು ಕಳಿನ ಕಲ್ ತರ ಟೇಸ್ಟ್ ಇರುತ್ತಾ? ಇದನ್ನು ಒಳ್ಳೆ ಟೇಸ್ಟ್ ಇರುತ್ತೆ. ಹೌದಾ? ತುಂಬಾ ಡಿಮಾಂಡ್ ಅಲ್ಲಿ ಇರೋದು. ಸೇಲ್ ಮಾಡ ಆಯ್ತಾ? ಇದ್ ಹೆಂಗ್ ತರ್ತೀರಿ ನೀವು ಈ ತರ ಬೆಳೆಸ್ಬೇಕು ಅಂದ್ರೆ? ಕೇರಳದಿಂದ. ಅದು ಅದು ಸಣ್ಣ ಮೊಳಿ ಇರುತ್ತಾ? ಸಣ್ಣ. ತುಂಬಾ ಕೆಲ್ಸ ಇದೆ. ಓಹೋ, ಓ, ಹಾ. ಅಲ್ಲಿ ಅವರೇ ಕೊಡೋದು, ಅವರೇ ತಗೊಂಡು ಹೋಗೋದು. ನೀವು ಮನೇಲಿ ಮಾಡ್ತೀರಾ? ಮಾಡ್ತೀರಿ? ಓಕೆ. ಸಾರಾ ಸುಕ್ಕ ಎಂತ ಉಂಟು? ಚಿಕನ್ ಹಾಕದೆ ಮಸಾಲೆ ಹಾಕಿದ್ರು ಸರಿ. ಓಕೆ, ಚಿಕನ್ ತರನೇ ಮಾಡುದು. ಓಕೆ. ಅದು ಅದು ಗೊಂಚಲು ನೋಡ್ಲಿಕ್ಕೆ ಚೆನ್ನಾಗಿತ್ತು. ಬಣ್ಣ ಕೂಡ, ಅದ್ರ ಬಣ್ಣ ನವಿಲಿನ ಬಣ್ಣ ಚೆನ್ನಾಗಿದೆ. ಹೌದು, ಗುಡ್. ಸಮುದ್ರಕ್ಕೊಂದು ಆಗುದಿಲ್ಲ, ಹೊಳೆಯಲ್ಲಿ ಎಲ್ಲಿ ಬೇಕಾದ್ರೆ ಹೋಗುತ್ತೆ. ಮೆಷಿನ್. ಬಟ್ ನೀವು ಸಮುದ್ರದಲ್ಲಿ ದೋಣಿ ಅಥವಾ ಬೋಟ್ ಯಾವ್ದು ಟ್ರೈಯೇ ಮಾಡಿತ್ತು ಅಂದ್ರೆ ನಾವು ಅವ್ರು ಮೊದ್ಲೆಲ್ಲ ದೊಬ್ಬಲ್ ಹೀಗೆ ಇದ್ ಮಾಡ್ಕೊಂಡು ಹೋಗುದಲ್ಲ, ನಾವು ಮುಂದೆ ಕೂತ್ಕೊಂಡು ದಂಡ ಹಾಕ್ತಿತ್ತು. ಅಗ್ರದಲ್ಲಿ ಒಬ್ರು ಗಂಡಸರು ಇರ್ತಿದ್ರೆ ನಾವು ಹುಡುಗಿಯರಿಬ್ರು ಹೀಗೆ ದಂಡ ಮಾಡ್ತಿತ್ತು. ಆಗ ನಿಮ್ಮ ಸ್ಟ್ರೆಂತ್ ಕೂಡ ಅಷ್ಟೇ. ಹೌದೌದೌದು. ಮೀನೇ ತಿನ್ನೋದಾ ನೀವು? ಮೀನೇ ತಿನ್ನ.
ಮೀನು ತಿಂದಿರುವ ದೇಹ. ಓಕೆ, ಹಾಗೆ ಈಗ ನೀವು ಕೈರಂಪಣಿ ಬಲೆ ಹಾಕುದಂತ ಹಾಗೆ ಹೇಳಿದ್ರಲ್ಲ, ಅದೇನದು ಹೇಗೆ? ಕೈರಪ್ಪಣೆ ಅಂದ್ರೆ ಅದು ತುಂಬಾ ಜನ ಬಿಡುವುದು. ಹೌದು, ಬೇಕು ಎಳಿಲಿಕ್ಕೆ. ಮಾರಿಬಲಿ ಅಂತಾರಲ್ಲ, ಅದ್ರಲ್ಲೇ ಚಿಕ್ಕದಕ್ಕೆ ಕೈರಪ್ಪಣೆ ಅಂತಾರೆ. ಇಲ್ಲಿ ಹಾಕುದು ಗುಡ್ಡಲೆ ಹೊಳೆ. ನಾವ್ ಇಬ್ರೇ ಸಾಕು, ಇನ್ನು ಎಳಬಲಿ ಒಂದಿತ್ತು, ಅದು ಒಂದು 5 ಜನ ಬೇಕು, 5-6 ಜನ ಹೋಗ್ತಾರೆ. ಎಳಬಲಿ. ನಿಮ್ಗೆ ಇದರ ಎಕ್ಸ್ಟ್ರಾ ಜನ ಬೇಕಾದ್ರೆ ಯಾರನ್ನ ಕರ್ಕೊಂಡು ಹೋಗ್ತೀರಿ ನೀವು? ಮನೆಯವರೆಲ್ಲ ಬರ್ತಾರೆ. ಎಲ್ರು ಒಟ್ಟಾಗಿ? ಎಳಬಲೆ ಮೊದ್ಲು ಎಳಬಲೆ ಇದ್ದಿತ್ತು ನಮ್ಮ ಮನೆಯಲ್ಲೇ, ನಮ್ ತಮ್ಮ ಎಲ್ಲ ನಡೆಸ್ತಿದ್ರ. ಅದಕ್ಕೂ ಪಕ್ಕದ ಮನೆ ತುಂಬಾ ಜನ, ಒಂದ್ 5-6 ಜನ ಫ್ರೆಂಡ್ ಎಲ್ಲ ಬರ್ತಾರೆ. ಯಾವ್ದು ತುಂಬಾ ಮೀನ್ ಸಿಗುತ್ತೆ? ಮೊದ್ಲೆಲ್ಲ ಎಳಬಲೆ ಸಿಗ್ತಿದ್ದಿತ್ತು ತುಂಬಾ ಮೀನು. ಈಗೆಲ್ಲ ಹಿಂದೆ ಈಗೆಲ್ಲ ಹೊಳೆಯೆಲ್ಲ ಈಗ ನೀರೆಲ್ಲ ಜಾಸ್ತಿ ಇಲ್ಲ, ಬೆಟ್ಟು ಬಿದ್ದಿತ್ತಲ್ಲ, ಮೀನೆಲ್ಲ ಜಾಸ್ತಿ ಬರುದಿಲ್ಲ. ಎಲ್ಲ ಕಡೆ ಡ್ಯಾಮ್ ಆಯ್ತಲ್ಲ, ಇಲ್ಲಿ ಮೀನ್ ಬರುದಿಲ್ಲ ಒಳಗೆ. ಈಗ ಮಳೆಗಾಲದಲ್ಲಿ ನೀವು ಬೋಟ್ ತಗೊಂಡು ಅಥವಾ ದೋಣಿ ತಗೊಂಡು ದೋಣಿ ತಕೊಂಡು ಹೋಗುತ್ತೆ ಮಳೆಗಾಲದಲ್ಲಿ, ನಿಮ್ಗೆ ಭಯ ಆಗಲ್ಲ ನೀರಲ್ಲಿ? ಅಂದ್ರೆ ನಮ್ಗೆ ಅಭ್ಯಾಸ ಆಯ್ತಲ್ಲ ಈಗ. ಎಷ್ಟು ಧೈರ್ಯ ಅಲ್ಲ ನಿಜವಾಗ್ಲು. ಈ ಮೀನುಗಾರರ ಮಹಿಳೆಯರು ಇರ್ತಾರಲ್ಲ, ಅವ್ರು ತುಂಬಾ ಧೈರ್ಯವಂತರು. ಅವರು ಈಕ್ವಲ್ ಟು ಮೆನ್ ಆಕ್ಚುಲಿ ಆ ವಿಷಯದಲ್ಲಿ. ಧೈರ್ಯ, ಅವರ ಸ್ಥೈರ್ಯ, ಆಮೇಲೆ ಶಕ್ತಿ. ನಿಜವಾಗ್ಲು ಅಷ್ಟು 15-20 ಕಿಲೋಮೀಟರ್ಗೆ ಅಷ್ಟು ದೊಡ್ಡ 45 ಎಷ್ಟು ಕೆಜಿ ಬುಟ್ಟಿಯನ್ನ ಹಿಡ್ಕೊಂಡು ತಲೆಯಲ್ಲೇ ಕಂಟಿನ್ಯೂಸ್ ಇಟ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಸ್ಟೆಮಿನಾ ಬೇಡ ಅಲ್ವಾ? ಸೊ ಈಗ ನೀವು ಆವತ್ತಿನ ದಿನಕ್ಕೆ ಹೋಲಿಸಿದ್ರೆ ಈಗ ಹೆಂಗ ಅನ್ಸುತ್ತೆ? ಈಗ್ಲೂ ನೀವು ಹೋಗ್ತಿದ್ದೀರಿ ಬಲೆ ಹಾಕ್ಲಿಕ್ಕೆ? ಹೋಗುತ್ತೆ. ಅದು ಮೀನ್ ಬುಟ್ಟಿ ತಲೆ ಮೇಲೆಲ್ಲ ತಕೊಂಡು ಹೋಗುದಿಲ್ಲ. ಈಗ ಮನೆ ಹತ್ರ ಆಟೋ ಬಂದಕ್ಕೆ ನಾವು ಹಾಕೊಂಡು ಹೋಗೋದು ಚೇಂಜ್ ಆಗಿದೆ. ಆಟೋ ಸಿಕ್ಕಿ ಒಂದ್ ದಿವಸ ಸಿಕ್ಕಿಲ್ಲ ರಜೆ ಕಾಲಿ ಕೈ ನಡ್ಕೊಂಡು ಹೋಗುದಿಲ್ಲ. ಆಟೋ ಸಿಗ್ಲಿಲ್ಲ ಅಂದ್ರೆ ರಜೆ. ನಡ್ಕೊಂಡು ಹೋಗುದಿಲ್ಲ ಈಗ. ಆದ್ರೆ ಮೀನು ಸೇಲ್ ಆಗಲ್ಲ ಈಗ. ಇಲ್ಲ, ಈಗ ರೇಟ್ ಜಾಸ್ತಿ ಆಯ್ತು. ಮತ್ತೆ ಅಂಗಡಿ ಎಲ್ಲ ಈಗ ಎಲ್ಲರೂ ಸಹ ಇದು ಸ್ಕೇಲ್ ಎಲ್ಲ ತಕೊಳ್ಳುದಲ್ಲ, ತೂಕದಲ್ಲ. ಈಗ್ಲೂ ನೀವು ಆತರ ಸಮುದ್ರ ಬದಿಗೆ ಹೋಗಿ ಅವ್ರ ಹತ್ರ? ಅಲ್ಲಿಲ್ಲ, ಇಲ್ಲ. ಈಗ ನಾವು ಗಾಳದವ್ರ ಮೀನ್ ಶಾಸ್ತಾನ್ ಮಾರ್ಕೆಟಿಗೆ ಹೋಗಿ ಗಾಳದವ್ರ ಮೀನ್ ತಕೊಳ್ಳುದು. ಮಾರ್ಕೆಟ್ ಅಲ್ಲೇ ತಗೋತೀವಿ. ಬರುದು ಇಲ್ಲ, ಕೈಯಲ್ಲಿ ಎತ್ಕೊಳ್ಳುದು ಇಲ್ಲ, ಯಾವ್ದು ಇಲ್ಲ, ಅಲ್ಲೇ ಸ್ಕೇಲ್ ಮಾಡಿ ತಕೊಳ್ಳುದು. ಆಯ್ತು. ನೀವು ಸಣ್ಣದ್ರಿಂದ ಮೀನ್ ಹಿಡಿದವ್ರು, ಮೀನ್ ಮಾರ್ದವ್ರು, ಮೀನ್ ತಿಂದವ್ರು. ಆಗಿನ ಮೀನು ಒಂದು 45-50 ವರ್ಷದ ಹಿಂದಿನ ಮೀನು, ಈಗಿನ ಮೀನು, ಅದ್ರ ರುಚಿ ಹೇಗಿದೆ? ಡಿಫ್ರೆನ್ಸ್ ಇದೆಯಾ? ಮೊದ್ಲಿನ ಮೀನೇ ರುಚಿ. ಅದ್ ರುಚಿಯ ಅಂದ್ರೆ ಆಗಲಿಕ್ಕೆ ಐಸ್ ಎಲ್ಲ ಹಾಕುದಿಲ್ಲಲ್ಲ, ಹಾಗೆ ತೆಗೆದು ಹಾಗೆ ಈಗ 3-4 ದಿನ ಐಸ್ ಹಾಕಿ ಇಡುತ್ತಲ್ಲ. ಈಗ ಮೀನು ಅಲ್ಲಿ ಹಿಡುವಾಗಲೇ ಐಸ್, ಅಲ್ಲಿ ಬೋಟಲ್ಲಿ ಐಸ್ ತಕೊಂಡೇ ಹೋಗ್ತಾರೆ. ಈಗ ಮೊದಲು ಐಸ್ 4 ದಿವಸ ಅಲ್ಲೇ ಇರುತ್ತೆ ಸಮುದ್ರದಲ್ಲಿ. ಹಾಗಾಗಿ ಐಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಮಳಿ ಹೆಕ್ಕುದು ಅಂತ ಹೇಳಿದ್ರೆ ನೀವು, ಅದೊಂದು ಗಮ್ಮತ್ತಲ್ಲ, ತುಂಬಾ ಜನ ಇರ್ತಾರೆ ಹೊಳೆಯಲ್ಲಿ ಅಲ್ವಾ? ಸೊ ಅದರದ್ದು ಅನುಭವ. ಆ ಮಳಿ ಆಕ್ಚುಲಿ ಭಾರ ಜಾಸ್ತಿ, ಮೀನ್ಗಿಂತ ಭಾರ. ಹೌದೌದು. ಮತ್ತೆ ಆಮೇಲೆ ಕಳಿನ ಕಲ್ಲ ಅಂತ ಹೇಳ್ತೀವಿ, ಅದು ತೆಗಿತಿದ್ರ ನೀವು? ಅದು ತೆಗಿತೀರಿ. ಅದು ತೆಗಿಯೋದು ತುಂಬಾ ಡೇಂಜರ್, ಯಾಕಂದ್ರೆ ಶಾರ್ಪ್ ಇರುತ್ತೆ ಅದು, ಕೈ ಕಾಲು ಎರಡಕ್ಕೂ. ಮೊದ್ಲೆಲ್ಲ ಹಾಗೆ ಹಿಡ್ಕೊಂಡು ಹಾಗೆ ತೆಗುದು, ಹಾಗೆ ಒಡೆದು ತೆಗುದು. ಇಲ್ಲೆಲ್ಲ ನೋಡಿ ನಮ್ಗೆ ಗಾಯ, ಕೈಗೆಲ್ಲ ಗ್ಲೌಸ್ ಎಲ್ಲ ಬದಿ. ಗ್ಲೌಸ್ ಹಾಕೋಣ. ಈಗ ಕೈ ಗ್ಲೌಸ್ ಹಾಕದು, ಕಾಲಿಗೆ ಸಾಕ್ಸ್. ಸಾಕು. ಈಗ ಮೊದ್ಲೆಲ್ಲ ಇಲ್ಲ, ಮೊದ್ಲೆಲ್ಲ ಹಾಗೆ ಹೋಗುದಲ್ಲ. ಬಟ್ ಮೊದ್ಲಿನ ತರ ಸಿಗುತ್ತಾ ಈಗ? ಯಾಕಂದ್ರೆ ಇಲ್ಲಿ ಅಲ್ಲಿ ಸೇತುವೆ ಎಲ್ಲ ಆಗಿದೆ, ನೀರ್ ಜಾಸ್ತಿ ಇದೆ, ಸ್ವಲ್ಪ ಕಮ್ಮಿ, ಕಡಿಮೆ. ಮೊದ್ಲೆಲ್ಲ ಹೋದ್ರೆ ಒಂದ್ ದೋಣಿ ತರ್ಲಕ್, ಈಗ 1-2 ಬುಟ್ಟಿ ತರ್ಲಕ್ ಅಷ್ಟೇ. ಮೊದ್ಲು ಅದೇ ರೇಟ್ ಆಯ್ತು. ಈಗ ಒಂದು ಕೆಜಿಗೆ 300 ರೂಪಾಯಿ ಈಗ ಕಳಿನ ಮಾಂಸ. ಮೊಳಿ ಚಿಕ್ಕ ಮೊಳಿಗೆ 100 ರೂಪಾಯಿ ಕೆಜಿಗೆ, ದೊಡ್ಡ ಮೊಳಿಗೆ 200 ರೂಪಾಯಿ ಕೆಜಿ. ನಿಮ್ಗೆ ಹೇಗ್ ಗೊತ್ತಾಗತ್ತೆ ಅಲ್ಲಿ ಮಳಿ ಇದೆ, ನಾನು ಇಲ್ಲೇ ತೆಗಿಬೇಕು ಅನ್ನೋದು ಹೇಗ್ ಗೊತ್ತಾಗುತ್ತೆ? ಅದು ಗೊತ್ತಾಗುದಿಲ್ಲ, ಅದನ್ನ ಹೈಡ್ರ ಮೇಲೆ ಗೊತ್ತಾಗುತ್ತೆ. ಕಳಿನ ಕಲ್ ಗೊತ್ತಾಗುತ್ತೆ, ಅದು ಕಾಣುತ್ತೆ. ಬಟ್ ಈ ಮಳಿ ಅನ್ನೋದು ನೀವು ಕೆಳಗಡೆ ಹೋಗಿ ಕೈಯಲ್ಲೆಲ್ಲ ಅದು ನೀವು ಮುಳುಗಿ ಮಾಡ್ತೀರಾ? ಎಲ್ಲಾರು ಕೈ ನೀಕದಿಲ್ಲಾರು ಕಾಲಲ್ಲಿ ತೆಗಿಬೇಕು. ಕಾಲಲ್ಲಿ ಒಂದಿಷ್ಟು ನೀರಲ್ಲಿ ಹೋಗಿ ಕಾಲಲ್ಲಿ ಇದ್ರಲ್ಲೆಲ್ಲ ಎಕ್ಸ್ಪರ್ಟ್ ಅಲ್ಲ, ಮುಳುಗೋದ್ರಲ್ಲೋ ಈಜೋದ್ರಲ್ಲೋ. ಈಜಿನ ಬೇಕಾದ್ರೆ ಆಚಿಂದ ಈಚೆಗೆ ಬರ್ತೀರಿ, ಹೋಗುತ್ತಾ? ಈಗಲೂ ಬರ್ತೀರಿ. ಧೈರ್ಯ. ವಾವ್. ಇದು ಸ್ವಿಮ್ಮಿಂಗ್ ಪೂಲ್ ಈಜಲ್ಲ, ಓಯ್ ಇದು ಹೊಳೆಲಿ. ಸಮುದ್ರದಲ್ಲಿ ಇಲ್ಲ ಸಮುದ್ರ ಇಲ್ಲ. ಸೊ ಅಂತೂ ನೀವು ಹೊಳೆ ಮೀನುಗಳನ್ನೆಲ್ಲ ನೀವೇ ಹೋಗಿ ಹಿಡಿತೀರಿ, ದೋಣಿ ಬಿಟ್ಕೊಂಡು ಹೋಗ್ತೀರಿ. ಹುಟ್ಟು ಗಣಸರು ಬೇಕಂತಾನೆ ಇಲ್ಲ, ನಾವು ಹೊಳೆಯಲ್ಲಿ ಯಾವ ಕೆಲಸ ಮಾಡುದಾದ್ರು ಇಂಡಿಪೆಂಡೆಂಟ್ ಲೇಡೀಸ್ ನಾವೇ ಮಾಡೋದು. ಸೋ ನೈಸ್. ಓಕೆ. ಆದ್ರೆ ನೀವು ಯಾವತ್ತು ಮೀನೇ ತಿನ್ನೋದಾ? ಯಾವಾಗ್ಲೂ ಏನೇ ವಾರದ ದಿನ ಒಂದು ಅಡ್ಗೆ ರೂಮಿಗೆ ಹೋಗುದೇ ಕಷ್ಟ. ಶನಿವಾರ ಅಂದ್ರೆ ಅದು ಮೊದ್ಲಿನವರೆಲ್ಲ ಮಾಡ್ಕೊಂಡ್ ಬಂದ್ರಂತ ಈಗ ಮಾಡುದು. ನಮ್ ಮಕ್ಳಂತೂ ಊಟನೇ ಇಲ್ಲ ಅವತ್ತು. ಶನಿವಾರ ಫ್ರೈಡ್ ರೈಸ್ ಹೋಟ್ಲಿಂದ ತಿನ್ನೋದು. ಓಕೆ. ಸೊ ಎಂತದೇ ಇರ್ಲಿ, ಖುಷಿ ಅಂತ ಕೇಳಿದ್ರೆ ಆವತ್ತು ಅಂದ್ರೆ 35 ವರ್ಷಗಳ ಹಿಂದೆ ನೀವು ಅದೆಷ್ಟು ಲೈಫ್ ಅನ್ನ ಚಾಲೆಂಜ್ ಆಗಿ ತಗೊಂಡ್ರೆ ಅಲ್ವಾ?
ಬಡತನ ಇತ್ತು ಮನೆಯಲ್ಲಿ, ತುಂಬಾ ಊಟ ಬಡತನ. ಕಷ್ಟ ಇತ್ತು. ನಾವು ಬೆನ್ನಿಗೆ ಬೆನ್ನು, ಕೈಗೆ ಕೈ, ಕಾಲಿಗೆ ಕಾಲು ಕೊಟ್ಟು ನಿಲ್ಲೇಬೇಕು ಅಲ್ವಾ. ಇಲ್ಲ ನಂಗೆ ಇದಾಗಲ್ಲಪ್ಪ ಅನ್ನೋಕೆ ಆಪ್ಷನ್ ಇರ್ಲಿಲ್ಲ. ಸೊ ಎಷ್ಟೇ ಕಷ್ಟ ಆದ್ರೂ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿದ್ರಿ ಆಗ? ಆಗಲೇ ಗಂಟೆಗೆ ಅಂದ್ರೆ 4 ಗಂಟೆಗೆಲ್ಲ 4 ಗಂಟೆಗೆ ಎದ್ದು ಮತ್ತೆ ತೆಂಗಿನ ಮರಕ್ಕೆ ನೀರ್ ಹಾಕಿ ಹೋಗ್ಬೇಕಾಗ ಗಡಿಗೆಯಲ್ಲಿ? ಅಡಿಗೆಯಲ್ಲಿ ಒಂದು ಗುಮ್ಮಿ ಅಂತ ಒಂದು ಸಣ್ಣ ಆಚೆಗೊಂದು ಕೆರೆ. ಇದ್ದಿತ್ತು. ಹಾ ಒಂದು 80-100 ಮರ ಇತ್ತಾಗ ಬೇಗ ಎದ್ದು ಸ್ವಲ್ಪ ತೆಂಗಿನ ಮಾಡಿ ಕಟ್ಟೆಗೆ ನೀರ್ ಹಾಕಿ ಹ್ಮ್. ಅದ್ ಕೆಲಸ ಮಾಡಿಕ್ಕೆ ಹೋಗ್ಬೇಕು. ಆಗಿನವ್ರು ಹಾರ್ಲಿಕ್ಸ್ ಏನು ಕುಡಿತಾ ಇರ್ಲಿಲ್ಲ, ಅದು ಸೆಮಿನ ನೋಡಿ. ಹಾ ಇಲ್ಲಪ್ಪ ಎಲ್ಲಿ ಸರ್. ಅಲ್ವಾ, ತಂಗ್ಳು ಗಂಜಿನೇ ಇರ್ತಾ ಇದ್ದದ್ದು. ಬಟ್ ಅದಕ್ಕಾಗಿ ಎಷ್ಟು ಹೋರಾಟ ಆಯ್ತು. ನೀವು ಅಲ್ಲಿ ಹೋಗಿ ಇಲ್ಲಿಂದ ಹೊತ್ಕೊಂಡು ಅಲ್ಲಿ ಹೋಗಿ ಮೀನ್ ಮಾರಿದ್ರೆ ಇಲ್ಲಿ ಮನೆಯಲ್ಲಿ 4 ಸುತ್ತು ತಿನ್ಬಹುದು. ಆ ಹೋರಾಟಕ್ಕೆ ಸರಿಸಮನಾಗಿ ನಿಂತವ್ರು, ಬದುಕು ಬಂದಂತೆ ಎದುರಿಸಿದವರು ಇವತ್ತು ಓಕೆ ಅನ್ನೋ ಒಂದು ಜೀವನ ಮಟ್ಟದಲ್ಲಿ ಇದೀರಿ ಅಲ್ವಾ. ನಮ್ಗೊಂದು ಊಟಕ್ಕೆ ತೊಂದ್ರೆ ಇಲ್ಲ, ದೇವರಷ್ಟು ಕೊಟ್ಟಿದ್ದಾರೆ. ಮೊದ್ಲು ಮತ್ತೆ ಈಗ ನಾವು 100 ರೂಪಾಯಿ ದುಡಿದ್ರೆ ಒಂದ್ 10 ರೂಪಾಯಿ ಆದ್ರೂ ಸೇವ್ ಮಾಡ್ಕಂತ ಅಂದ್ರೆ ಮಾಡತ್ ನಾವು ಸಹ. ಹಾ. ಮೊದ್ಲು ಹಾಗಿಲ್ಲ. ಅಂದ್ರೆ ಮನೆ ತುಂಬಾ ಜನ ಅಲ್ಲ, ತರುದು ತಿನ್ನೋದು ಮತ್ತೆ ನಾಳೆ ಮಾಡ್ಬೇಕಂತ ಯೋಚನೆ ಇಲ್ಲ, ಇರ್ಬೇಕಂತ ನಾಳೆ ಇಲ್ಲ. ಮತ್ತೆ ಹುಡುಕ್ಲೇಬೇಕು ನಾವು. ಖರ್ಚು ಮಾಡೋದು, ದುಡಿದ್ ಪೂರ ಖರ್ಚು ಮಾಡೋದು. ಅದಕ್ಕೆ BP ಶುಗರ್ ಎಲ್ಲ ಆಗ ಇರ್ಲಿಲ್ಲ. ಇರ್ಲಿಲ್ಲ. ಹೌದು. ಅದೇ ಈಗ ಅವ್ರಕ್ಕಿಂತ ನಾವ್ ಮೇಲೆ ಹೋಗ್ಬೇಕು. ಅವ್ರನ್ನ ನೋಡ್ಕೊಂಡು ಹೌದೌದು. ಅಲ್ವಾ. ಎನಿವೇಸ್ ತುಂಬಾ ಖುಷಿ ಆಯ್ತು ಶಾರದಾ ಮತ್ತೆ ಸರೋಜಾ ಅವ್ರ ಹತ್ರ ಮಾತಾಡಿ. ನಿಮ್ಮನ್ನ ನಾನು ಚಿಕ್ಕಳಿರುವಾಗ ನೋಡ್ತಿದ್ದೆ, ಮಾತಾಡ್ತಿರ್ಲಿಲ್ಲ, ಮಾತಾಡ್ಸಕ್ ಆಗ್ತಾನೂ ಇರ್ಲಿಲ್ಲ ಬಿಡಿ. ಬಟ್ ಇವತ್ತು ನಿಮ್ಮನ್ನ ಭೇಟಿಯಾಗೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮಂತ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ. ಧನ್ಯವಾದಗಳು. ಪಾಲ್ಟಿವಿ ನೋಡ್ತಾ ಇರೋ ಎಲ್ಲ ವೀಕ್ಷಕರ, ಇವರೇ ನಮ್ ಸ್ಫೂರ್ತಿನ ಎಲ್ಲಿ ಹುಡ್ಕೊಂಡು ಹೋಗ್ತೀರಿ, ಎಲ್ಲೆಲ್ಲೋ ಹೋಗ್ಬೇಡಿ, ಇಂಥವ್ರು ನೋಡ್ಕೊಂಡು ಸ್ಫೂರ್ತಿಯನ್ನು ಪಡ್ಕೊಳ್ಳೋಣ. ಇಷ್ಟು ತನಕ ಕಾಲ್ ಟಿವಿ ನೋಡಿದಕ್ಕೆ ಧನ್ಯವಾದಗಳು. ಹಾಗೇನೆ ಕಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಟಾಕ್ ಕನೆಕ್ಟ್ ಇಂಪ್ಯಾಕ್ಟ್. TV Talk Connect Impact.